ಜನಗಣತಿಯ ಆಧಾರದಲ್ಲಿ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆಯಾಗಬೇಕು. ತದನಂತರ ಮಹಿಳಾ ಮೀಸಲಾತಿ ಜಾರಿಯಾಗುತ್ತೆ ಅಂತ ಹೇಳಿ 10 ವರ್ಷ ಏನ್ ಮಾಡ್ತಾ ಇದ್ರಿ ನೀವು ಅಧಿಕಾರದಲ್ಲಿದ್ದಾಗ? ಸಂವಿಧಾನದ 84ನೇ ತಿದ್ದುಪಡಿಯ ಪ್ರಕಾರ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆ 26ರ ತನಕ ಇತ್ತು. 2026ರ ತನಕ ಅದು ಅನ್ವಯ ಆಗ್ತಿತ್ತು. ಅದರ ಆಧಾರದಲ್ಲೇ ಯಾಕೆ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆಗೆ ಹೋಗಬಾರ್ದಾಗಿತ್ತು ನೀವು? ಹಾಗಾಗಿ ಜನಗಣತಿ ಆಗೋದು ಯಾವಾಗ? 10 ವರ್ಷಕ್ಕೊಮ್ಮೆ. ಅದಾದ್ಮೇಲೆ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆಯ ತನಕ ಕಾಯ್ಬೇಕಾ? ಮತ್ತೆ ಈ ಮಸೂದೆ 15 ವರ್ಷಕ್ಕೆ ಮಾತ್ರ ತಾಳುತ್ತೆ ಅಂತ ಬೇರೆ ಹೇಳಿದ್ದಾರೆ. ಅಂದ್ರೆ ಇನ್ನು 10-15 ವರ್ಷಗಳ ಕಾಲ ಶಾಸನಸಭೆಗಳಲ್ಲಿ ಮಹಿಳಾ ಮೀಸಲಾತಿ ಜಾರಿ ಆಗಲ್ಲ. ಇದು ಈ ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರನ್ನ ವಂಚಿಸುವ ತಂತ್ರ, ಮತ ಬ್ಯಾಂಕ್ ರಾಜಕಾರಣಕ್ಕೆ ಇವತ್ತು ನಮ್ಮ ಬೇಡಿಕೆಯನ್ನ ನೀವು ಬಳಸ್ಕೊಂಡಿದ್ದೀರಾ ಅಂತ ಹೇಳಿ ಸ್ಪಷ್ಟ ಸಂದೇಶವನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಈಗ ಮಂಡಿಸಿದ್ರು ಜಾರಿ ಆಗದ 15 ವರ್ಷ. ಆದ್ರೆ ರಾಜಕೀಯ ಪಕ್ಷಗಳಿಗೆ ಬದ್ಧತೆ ಇದ್ದಿದ್ದೇ ಆಗಿದ್ರೆ 30%